ಈಗಾಗಲೇ ಮೆಜೆಸ್ಟಿಕ್ 2 ಸಿನಿಮಾದ ಮೂಲಕ ಎಲ್ಲರನ್ನ ರಂಜಿಸಿರುವಂತಹ ಭರತ್ ಇನ್ನೊಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಹೊಸತನದ ಚಿತ್ರವನ್ನು ಪ್ರೇಕ್ಷಕರಿಗೆ ನೀಡಕ್ಕೆ ಮುಂದಾಗಿರುವಂಥದ್ದು. ಸೊ ಹೆಸರೇ ಹೇಳುವಂತೆ ರುಕ್ಮಿಣಿ ರಾಧಾ ಕೃಷ್ಣ ಎಷ್ಟು ಸೊಗಸಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಕೃಷ್ಣ ರುಕ್ಮಿಣಿ ರಾಧಾ ಇವರ ಕಥೆಗಳನ್ನು ನಾವು ಕೇಳಿ ಬೆಳೆದಿರುವಂಥದ್ದು. ಸೊ ಈ ಒಂದು ಹಿಸ್ಟ್ರಿ ಆಗಿರ್ಬೋದು, ಈ ಕಥೆಗಳಾಗಿರ್ಬೋದು ಸಾಕಷ್ಟು ಪ್ರೇಕ್ಷಕರಿಗೆ ಹತ್ತಿರ ಎನಿಸಿದೆ. ಸದ್ಯಕ್ಕೆ ಅಂಥದ್ದೇ ಒಂದು ಪ್ರಯತ್ನವನ್ನು ಭರತ್ ಅವರು ಮಾಡಿದ್ದಾರೆ. ಸೊ ಹೆಂಗಿದೆ ಅವರ ಪಾತ್ರ ಏನು, ಅವ್ರು ಏನು ಮಾಡ್ತಾರೆ ಎಲ್ಲವನ್ನ ಅವರೇ ತಿಳಿಸ್ಕೊಡ್ತಾರೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ಬಂದಿದ್ದು ನಮ್ಮ ಪ್ರೆಸ್ ಮೀಟ್ಗೆ ಎಲ್ಲ ಸಪೋರ್ಟ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ಆಮೇಲೆ ಈ ಸಿನಿಮಾ ನಾನು ತುಂಬ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಒಂದು ಎಳೆ ನಾನು ಇಟ್ಕೊಂಡು ಬಂದಿದ್ದನ್ನ ಅವರು ಡೆವಲಪ್ ಮಾಡಿದರು. ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನಾನು ಸುತ್ತಲೂ ನೋಡಿರೋ ಜಗತ್ತು ಒಂದು ಎಳೆ ಇಟ್ಕೊಂಡಿದ್ದೀವಿ. ಆಮೇಲೆ ನನ್ನ ಕಲ್ಪನೆಯಲ್ಲಿ ಇದ್ದಿದ್ದು ಒಂದು ಜಗತ್ತನ್ನು ಒಂದು ಎಳೆ ಸೇರಿಸಿ ಮಾಡಿದ್ದೀವಿ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ರುಕ್ಮಿಣಿ ಸಮಥಿಂಗ್ ಈಗ ನನ್ನ ಹತ್ರ ಒಂದು ಮಾರುತಿ ಕಾರ್ ಇರುತ್ತೆ, ಬೆನ್ಸು, ಪೆಟ್ರೋಲ್ ಹಾಕ್ಕೊಂಡು ದಿನ ಓಡಾಡ್ತೀನಿ, ಅದು ರುಕ್ಮಿಣಿ. ಬಟ್ ರಾಧಾ ಅಂದರೆ ಬೆನ್ಸ್ ಕಾರು, ನಾನು ಲ್ಯಾವಿಶ್ ಲೈಫು, ಸ್ಟಾರ್ ಲೈಫ್ ಲೀಡ್ ಮಾಡಿ ನಾವೇನು ಅನ್ಕೊತೀವಲ್ವ, ಅದೇ ರಾಧಾ. ಇದೆಲ್ಲರೂ ಮಿಕ್ಸ್ ಮಾಡಿ ಒಂದು ನೀಟಾಗಿ ಒಂದು ಎಳೆ ಎಳ್ದು ಪ್ರೇಕ್ಷಕರಿಗೆ ತೋರಿಸ್ಬೇಕು ಅಂತ ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಇಟ್ಕೊಂಡು ಮೂವ್ ಮಾಡ್ತಿದ್ದೀವಿ. ಆ್ಯಂಡ್ ಹಂಗೆ ಟೀಮೂ ತುಂಬ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ತೀವಿ. ಈಗ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾದ 2 ಹಾಡು ರಿಲೀಸ್ ಆಗಿದೆ. ಸೊ ಫಸ್ಟ್ ಹಾಡನ್ನು ನಾವು ಗಮನಿಸಿದಾಗ ರುಕ್ಮಿಣಿ ಎಷ್ಟು ನಾಟಿನೋ ಫ್ಲರ್ಟಿನೋ, ಕೃಷ್ಣನೂ ಅಷ್ಟೇ ಫ್ಲರ್ಟಿ ಅಂತ ಕಾಣಿಸ್ತಾ ಇದೆ. ಸೊ ಆ ಥರದ ಪಾತ್ರನ ಹೇಗೆ ಅಂತ? ಹೌದು, ರುಕ್ಮಿಣಿಗೆ ನಾನೊಂದು ಹೇಳಬೇಕು ಅಂದರೆ ರುಕ್ಮಿಣಿ ವಿಲ್ ಆಲ್ರೆಡಿ ಹ್ಯಾವ್ ಅ ಬಾಯ್ ಫ್ರೆಂಡ್. ಅಂದರೆ ಅವಳು ಇನ್ನೊಬ್ಳು ಬಾಯ್ ಫ್ರೆಂಡ್ ಇರ್ತಾಳೆ, ಅಂದ್ರೂ ಇವನ ಜೊತೆ ಮಿಂಗಲ್ ಆಗ್ತಾಳೆ. ಈ ಕಾಲದಲ್ಲೆಲ್ಲ ಹೆಂಗೆ ಚಂಚಲತೆ ಇರುತ್ತೆ ಮನಸ್ಸನ್ನ, ಅದು ತೋರ್ಸೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಅಗೇನ್ ದೇ ವಿಲ್ ಆಲ್ಸೋ ಫೈಂಡ್ ಅ ಟ್ರೂ ಲವ್. ರಾಧಾ ಆಲ್ಸೋ ಇಸ್ ದೇರ್ ಅ ಸೋಲ್ ಇನ್ಸೈಡ್ ಸಮ್ಮನ್. ಸೊ ಇದನ್ನೆಲ್ಲ ಇಟ್ಕೊಂಡು ಒಂದು ಹೇಳಿ ಎಳ್ದಿದ್ದೀವಿ. ನೀವು ನೋಡಿ ಸಿನಿಮಾ ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ತುಂಬ ರಾನೆಸ್ಸು ಇದೆ. ವಿ ಹ್ಯಾವ್ ಅ ಫೈಟ್ ವಿಚ್ ಹ್ಯಾಸ್ ಹೀರೋ ಹುಡುಗಿರ್ನ ಎಲ್ಲರನ್ನೂ ಹೊಡಿಯೋದು ಒಂದೇ ಟೇಕಲ್ಲಿ ಮಾಡಿದ್ದೀವಿ. 3 ನಿಮಿಷ ಒಂದೇ ಟೇಕಲ್ಲಿ ಒಂದು ಫೈಟ್ ಮಾಡಿದ್ದೀವಿ. ಡ್ರ್ಯಾಗನ್ ಮಾಸ್ಟರ್ ಕೊರಿಯೋಗ್ರಫರ್ ಮಾಡಿದ್ದಾರೆ. ಸೊ ರಾನೆಸ್ ಆಗಿ ಇಟ್ಕೊಂಡು ತಿರ್ಗಾ ಒಂದು ಫುಲ್ಲು ಇಮ್ಯಾಜಿನರಿ ಬ್ಯೂಟಿಫುಲ್ ಒಂದು ಪೀಸ್ಫುಲ್ ಕಾಮ್ ಆ್ಯಂಡ್ ಕುಂಭಕೋಣಮಲ್ಲಿ ಶೂಟ್ ಮಾಡೋ ಅದೂ ಇದೆ, ಇದೂ ಇದೆ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್. ಕೃಷ್ಣನ ಕಥೆಗಳನ್ನು ನಾವು ಕೇಳಿದ್ವಿ, ಮಹಾಭಾರತ ಆಗಿರ್ಬೋದು. ಸೊ ಅಲ್ಲಿ ರಾಧಾ ಮತ್ತು ಕೃಷ್ಣನ ಬಾಂಡಿಂಗ್ ಲವ್ ಸ್ಟೋರಿ ಆಗಿರ್ಬೋದು, ರುಕ್ಮಿಣಿಯನ್ನು ಕೃಷ್ಣ ಮದುವೆ ಆಗೋದಾಗಿರ್ಬೋದು, ಅಲ್ಲಿಗೆ ರುಕ್ಮಿಣಿ ಎಂಟ್ರಿ ಆಗೋದು, ಇದೆಲ್ಲ ನಾವು ಪುರಾಣಗಳಲ್ಲಿ ಕಥೆಗಳಲ್ಲಿ ಓದಿದ್ವಿ. ಬಟ್ ಅದೆಲ್ಲವನ್ನು ತದ್ವಿರುದ್ಧವಾಗಿ ಈ ಕತೆ ಎದ್ದು ನಿಲ್ಲುತ್ತಾ ಹೇಗೆ? ಸೊ ಪುರಾಣಗಳಲ್ಲಿ ಓದಿದಂಗೆ ಕೃಷ್ಣ ರಾಧಾ ಲವ್ ಸ್ಟೋರಿ ತುಂಬ ಫೇಮಸ್. ಮೇ ಬಿ ವಿ ಹ್ಯಾವ್ ಇಗ್ನೋರ್ಡ್ ರುಕ್ಮಿಣಿ. ಅಂದರೆ ಕೃಷ್ಣ ರಾಧಾಗೋಸ್ಕರ ಹಿ ಡಿಡ್ ಎವ್ರಿಥಿಂಗ್. ಬಟ್ ರುಕ್ಮಿಣಿಗೋಸ್ಕರ ಯುದ್ಧನೇ ಮಾಡ್ದ. ರಾಧಾಗೋಸ್ಕರ ಅವ್ನು ಯುದ್ಧ ಮಾಡಲಿಲ್ಲ, ರುಕ್ಮಿಣಿಗೆ ಯುದ್ಧನೇ ಮಾಡಿ ಗೆದ್ದು ಸ್ಥಾಪನೆ ಮಾಡ್ದ. ಬಟ್ ರಾಧಾ ಇಸ್ ಆಲ್ವೇಸ್ ದೇರ್ ಇನ್ಸೈಡ್ ಹಿಮ್. ಸೊ ಅದನ್ನು ಎಲ್ಲ ಈ ಸಿನಿಮಾಲಿ ತೋರಿಸಿದ್ದೀವಿ. ನಿಮ್ಮ ಪಾತ್ರದ ಹೆಸರು ಕೃಷ್ಣನ ಈ ಸಿನಿಮಾದಲ್ಲಿ? ಹೌದು, ಪಾತ್ರದ ಹೆಸರು ಕೃಷ್ಣ. ಕೃಷ್ಣಸ್ ಕ್ಯಾರೆಕ್ಟರ್ ಆ್ಯಂಡ್ ಹೀರೋಸ್ ಕ್ಯಾರೆಕ್ಟರ್ ಹಿಯರ್ ಇಸ್ ವೆರಿ ಸಿಮಿಲರ್. ಅಮ್ಮ ಯಶೋಧ, ಆಮೇಲೆ ತಂಗಿ ಅದು ಪುರಾಣದಲ್ಲಿ ಇತ್ತಲ್ಲ, ಹೋದರೆ ಇಲ್ಲೊಂದು ತಂಗಿ ಇದ್ದಾರೆ, ಅವ್ರದ್ದು ತುಂಬ ಎಮೋಷನ್ ಚೆನ್ನಾಗಿದೆ. ಆಮೇಲೆ ಆ ಜಾತಿದು ಎಲ್ಲ ಭೇದ ಭಾವ ಏನಿತ್ತಲ್ವ ಕೃಷ್ಣ, ಅದೂ ಎಲ್ಲ ಇದೆ. ಸಾಮಾನ್ಯವಾಗಿ ಕೃಷ್ಣ ಅಂದರೆ ಕೊಳಲು ಇರಲೇಬೇಕು. ಸೊ ಇದರಲ್ಲಿ ಯಾವುದನ್ನು ಅಂದರೆ ಕೊಳಲಿನ ಸಂಕೇತವಾಗಿ ಬೇರೆ ಏನೋ ತಗೊಂಡು ಬಂದಿದ್ದೀರಾ? ಇದ್ರಲ್ಲಿ ಕೊಳಲು ಅಂತ ಏನಿಲ್ಲ, ಆ ಥರ ಏನಿಲ್ಲ. ಐ ಹ್ಯಾವ್ ಟೇಕನ್ ಕೃಷ್ಣ ಇನ್ ಮೀ ಇಟ್ ಸೆಲ್ಫ್. ಸೊ ನಿಮ್ಮ ಸಾಂಗ್ ನೋಡಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ಹುಕ್ ಸ್ಟೆಪ್ ತುಂಬ ಚೆನ್ನಾಗಿ ಬಂದಿದೆ. ಪ್ರಿಪ್ರೇಷನ್ ಹೆಂಗಿದೆ? ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೀರಾ ಹೇಗೆ? ಪ್ರಿಪ್ರೇಷನ್ 100% ಐ ಆಮ್ ಪ್ರಿಪೇರಿಂಗ್. ನಂಗೆ ತುಂಬ ಪ್ರಿಪ್ರೇಷನ್ ಮಾಡೇ ನಾನು ಮಾಡೋದು. ಇವನ್ ಸ್ಮಾಲ್ ಸೀನ್ ನಾನು ಪ್ರಿಪ್ರೇಷನ್ನು ತುಂಬ ತೊಗೊಂಡು ಡೆಡಿಕೇಟೆಡಾಗಿ ಹಿಂಗೆ ಮಾಡಬೇಕು ಅಂತಲೇ ಮಾಡ್ತೀನಿ. ಬಟ್ ಡ್ಯಾನ್ಸೂ ಅಷ್ಟೇ ತುಂಬ ಪ್ರಿಪ್ರೇಷನ್ ಮಾಡಿದ್ದೀನಿ. ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್. ನನ್ನ ಪ್ರಕಾರ ಇನ್ನೂ ಡ್ಯಾನ್ಸ್ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು. ಐ ಆಮ್ ಟ್ರೈಂಗ್. ನಾನು ಅಷ್ಟೊಂದು ದೊಡ್ಡ ಡ್ಯಾನ್ಸರ್ ಅಲ್ಲಮ್ಮ. ನನ್ನ ಡ್ಯಾನ್ಸು ಆ್ಯಕ್ಚುಲಿ ನಂಗೆ ಆಗಲ್ಲ, ಬಟ್ ತುಂಬ ಕಷ್ಟಪಟ್ಟು ಮಾಡ್ತೀನಿ. ಅದು ಇಷ್ಟ ಆದರೆ ಜನಕ್ಕೆ ಸಾಕು. ಸೊ ನಿಮ್ಮ ತಂದೆ ನಿಮಗೆ ಎಷ್ಟು ಬೆನ್ನೆಲುಬಾಗಿದೆ? ಶಿಲ್ಪಾ ಶ್ರೀನಿವಾಸ್ ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಸರು ಮಾಡಿದಂಥ ಒಬ್ಬ ನಿರ್ಮಾಪಕರು. ಸೊ ಅವ್ರ ಮಗ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅಲ್ಲಿ ಒಂದು ಆ್ಯಕ್ಟಿಂಗಲ್ಲಿ ಮುಂದುವರಿತಿದ್ದಾರೆ ಅಂದರೆ ಒಂದಿಷ್ಟು ಭರವಸೆಗಳು ಅಥವಾ ಒಂದಿಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಸೊ ಅದನ್ನು ಯಾವ ಥರ ನಿಭಾಯಿಸ್ತಿದ್ದೀರಾ ಅಂತ? ನಾನು ಚಿಕ್ಕ ವಯಸ್ಸಿಂದ ಎಟ್ ದ ಏಜ್ ಆಫ್ 5 ನನ್ನ ದಿನ ಶೂಟಿಂಗ್ ನೋಡಿಕೊಂಡೇ ಬೆಳೆದಿದ್ದು ನಮ್ಮ ಮನೇಲಿ. ಸೊ ಇಲ್ಲೂ ಅಷ್ಟೇ ಸೆಟ್ಟಲ್ಲಿ ಏನೇ ಆಗ್ತಿದ್ರು ನನಗೆ ಎಲ್ಲ ಕಡೆ ಇಂಟ್ರೆಸ್ಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟಲ್ಲಿ ಹಿಂಗಿರ್ಬೇಕು, ಈ ಡಿಪಾರ್ಟ್ಮೆಂಟಲ್ಲಿ ಹಿಂಗಿರ್ಬೇಕು. ಸೊ ಕತೆ ಇದು ಎಲ್ಲ ನಾನು ಒಳಗಡೆ ತುಂಬ ಸಿನಿಮಾ ಇದೆ. ಬಟ್ ನನ್ನ ಫಸ್ಟ್ ಸಿನಿಮಾಲಿ ತುಂಬ ನನ್ನ ಕೈ ಕಟ್ಟಿತ್ತು, ಇಲ್ಲ ಏನೋ ಐ ಡಿಡ್ ದಟ್ ಫಾರ್ ಮೇನ್ಲಿ ಆಪರ್ಚುನಿಟಿ. ಬಟ್ ಇದನ್ನು ನನ್ನ ಕತೆ ಇಷ್ಟ ಆಗಿ ಹಿಂಗೆ ಬರಬೇಕು, ದಿಸ್ ಇಸ್ ವಾಟ್ ಇಸ್ ಮೀ. ಈಗ ಶಿಲ್ಪಾ ಶ್ರೀನಿವಾಸ್ ಮಗ ಯಾವ ಥರ ಸಿನಿಮಾ ಮಾಡ್ತೇನೆ ಅಂದರೆ ಇದನ್ನು ನೋಡಿ,
ಇದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಸ್ ಗುರು ನಾವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಿದ್ದಕ್ಕೂ ನಮ್ಮ ಎಕ್ಸ್ಪೀರಿಯೆನ್ಸು ಇದ್ರಲ್ಲಿ ಹಾಕಿದ್ದೀವಿ. ನೋಡಿ ಪ್ಲೀಸ್ ಆಶೀರ್ವಾದ ಮಾಡಿ. ಸಿನಿಮಾ ಎಲ್ಲಿ ತನಕ ಬಂದು ನಿಂತಿದೆ, ಯಾವಾಗ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನನ್ನ ಪ್ರಕಾರ ಈ ವರ್ಷದಲ್ಲೇ ಆಗಬೇಕು, ಅಕ್ಟೋಬರ್ or ನವಂಬರ್, ದಟ್ಸ್ ವಾಟ್ ವಿ ಆರ್ ಪ್ಲ್ಯಾನಿಂಗ್. ಸೊ ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಒಂದು ಅದ್ಭುತವಾದ ಗ್ಲಿಮ್ಸ್ ಇದೆ, ಅದೆಲ್ಲದಕ್ಕಿಂತ ತುಂಬ ಚೆನ್ನಾಗಿರೋ ಸಿನಿಮಾ ಇದೆ. ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಎಷ್ಟೇ ದೊಡ್ಡ ಸಿನಿಮಾ ಎದುರುಗಡೆ ಬರ್ಬೋದು, ಇಲ್ಲ ಬರದೇ ಇರ್ಬೋದು, ನಮ್ಮ ಸಿನಿಮಾ ಬಂದಾಗ ಓಡುತ್ತೆ ಆ್ಯಂಡ್ ದುಡ್ಡು ಆಗೇ ಆಗುತ್ತೆ. ಹೊಸ ಭರವಸೆ ಮೂಡುತ್ತೆ. ನೋಡಿದ್ರಲ್ಲ, ಇದಿಷ್ಟು ಭರತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.